ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ನಾವು ಕಳೆದ ಕ್ಲಾಸ್ನಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 30 ಇದರಲ್ಲಿ ನಾವು ಪಿಕ್ಚರ್ಗೆ ಸ್ಟೈಲನ್ನು ಯಾವ ರೀತಿ ಹಾಕೋದು, ಅಂದರೆ ಬಾರ್ಡರನ್ನು ಯಾವ ರೀತಿ ಹಾಕೋದು, ಫ್ರೇಮ್ ಥರ ಕಾಣಿಸೋಂಗೆ ಪಿಕ್ಚರನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನಾವು ಕಳೆದ ಕ್ಲಾಸಿನಲ್ಲಿ ನೋಡಿದ್ದೀವಿ. ಸೊ ಇನ್ನೂ ಯಾರು ಆ ಕ್ಲಾಸನ್ನು ನೋಡಿಲ್ಲ ಅವರಿಗಾಗಿ ಇವತ್ತಿನ ಕ್ಲಾಸದ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಹಾಕ್ತೀನಿ. ತಾವು ದಯವಿಟ್ಟು ಲಿಂಕ್ ಓಪನ್ ಮಾಡಿರಿ ಮತ್ತು ತಾವು ನೋಡ್ಕೋಬೋದು. ಓಕೆ, ಸೊ ಇವತ್ತಿನ ಕ್ಲಾಸು MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 31. ಇದರಲ್ಲಿ ನಾನು ಒಂದು ಪಿಕ್ಚರನ್ನು ತೊಗೊಂಡಿರ್ತೀವಿ, ಪಿಕ್ಚರ್ ಬಾರ್ಡ್ರ್ ಬರ್ತದೆ. ಆ ಪಿಕ್ಚರ್ ಬಾರ್ಡ್ರಿಗೆ ಕಲರನ್ನು ಯಾವ ರೀತಿ ಚೇಂಜ್ ಮಾಡ್ಕೊಳ್ಳೋದು, ಸಾಲಿಡ್ ಕಲರನ್ನು ಹಾಕ್ಬೋದು ಮತ್ತು ಗ್ರೇಡಿಯಂಟ್ ಕಲರನ್ನು ಹಾಕ್ಬೋದು. ಮತ್ತು ನಾವು ಏನು ಮಾಡ್ಬೋದು ಅಂದರೆ ವಿಡ್ತನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಓಕೆ, ವಿಡ್ತ್ ಅಂದರೆ ಅದರ ಔಟ್ಲೈನನ್ನು ನಾನು ಏನು ಮಾಡ್ಕೋಬೋದು, ಹೆಚ್ಚು ಕಡಿಮೆ ಮಾಡ್ಕೋಬೋದು. ಸೊ ಮತ್ತೇನು ಮಾಡ್ಬೋದು ಅಂದರೆ ಸ್ಟೈಲನ್ನು ಚೇಂಜ್ ಮಾಡ್ಕೋಬೋದು. ಔಟ್ಲೈನ್ ಪಿಕ್ಚರ್ ಬಾರ್ಡ್ರ್ ಔಟ್ಲೈನನ್ನು ಸ್ಟೈಲನ್ನು ಕೂಡ ಚೇಂಜ್ ಮಾಡ್ಕೋಬೋದು. ಸೊ ಅವುಗಳನ್ನೆಲ್ಲನೂ ಇವತ್ತಿನ ಕ್ಲಾಸನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಪೂರ್ತಿಯಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿರಿ. ಮತ್ತು ಇನ್ನೂ ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನ್ ಪ್ರೆಸ್ ಮಾಡಿಕೊಡ್ರಿ ಮತ್ತು ಪ್ರತಿದಿನ ಬರ್ತಕ್ಕಂಥ ವಿಡಿಯೋಗಳನ್ನು ತಾವು ನೋಡ್ಕೊಡ್ರಿ ಎಂದು ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಇವಾಗ ಪ್ರಾರಂಭ ಮಾಡ್ತಾ ಇದ್ದೇನೆ. ಓಕೆ, ಸೊ ಇವಾಗ MS ವರ್ಡನ್ನು ಓಪನ್ ಮಾಡ್ಕೊತೀನಿ. MS ವರ್ಡ್ ಓಪನ್ ಮಾಡಿದ ನಂತರ ಇನ್ಸರ್ಟ್ದಲ್ಲಿ ಬಂದು, ಸೊ ಇಲ್ಲಿ ಇನ್ಸರ್ಟ್ದಲ್ಲಿ ಬಂದು ಇಲ್ಲಿ ಪಿಕ್ಚರ್ಸ್ ಮತ್ತು ಇಲ್ಲಿ ದಿಸ್ ಡಿವೈಸ್. ಓಕೆ, ಸೊ ದಿಸ್ ಡಿವೈಸ್ ಮೇಲೆ ಮೌಸ್ ಕ್ಲಿಕ್ ಮಾಡಿರಿ ಮತ್ತು ನಿಮ್ಮದೇ ಗ್ಯಾಲರಿ ಎಲ್ಲಿದೆ ಅಲ್ಲಿ ನೀವು ಒಂದು ಪಿಕ್ಚರ್ನ ಸೆಲೆಕ್ಟ್ ಮಾಡಿಕೊಡ್ರಿ. ಸೊ ಪಿಕ್ಚರ್ ನಾನು ಏನು ಮಾಡಿದ್ದೀನಿ, ಇಲ್ಲಿ ಪಿಕ್ಚರ್ ಗ್ಯಾಲರಿಯನ್ನು ಓಪನ್ ಮಾಡಿದ್ದೀನಿ ನಂದು. ಸೊ ಇವಾಗ ನಾನು ಯಾವುದರ ಒಂದು ಪಿಕ್ಚರನ್ನು ತಗೋತೀನಿ. ಓಕೆ, ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಪಿಕ್ಚರನ್ನು ತಗೋತೀನಿ. ಸೊ ಇವಾಗ ಸೆಲೆಕ್ಟ್ ಮಾಡ್ಕೊಳ್ಳೋದು ಮತ್ತು ಇಲ್ಲಿ ಇನ್ಸರ್ಟ್. ಸೊ ಇಲ್ಲಿ ಇನ್ಸರ್ಟ್ ಮಾಡಿದ ನಂತರ ಪೊಸಿಷನ್ ಕೊಡಬೇಕು. ಇವಾಗ ಒಂದು ಪೊಸಿಷನನ್ನು ಕೊಟ್ಟಿದ್ದೀನಿ. ಸೊ ಇವಾಗ ಇಮೇಜನ್ನು ನಾವು ಮೂವ್ ಮಾಡ್ಕೋಬೋದು ಮತ್ತು ರೀಸೈಜ್ ಮಾಡ್ಕೋಬೋದು, ಈ ಪ್ರಕಾರನೂ ಮಾಡ್ಕೋಬೋದು. ಇವಾಗ ನಾನು ಇವತ್ತು ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ಪಿಕ್ಚರ್ ಬಾರ್ಡರ್. ಸೊ ಇವತ್ತಿನ ಕ್ಲಾಸಲ್ಲಿ ಪಿಕ್ಚರ್ ಬಾರ್ಡರ್ ಬಗ್ಗೆ ನೋಡೋಣ. ಸೊ ಇವಾಗ ಪಿಕ್ಚರ್ ಬಾರ್ಡರ್ ಕಲರನ್ನು ಯಾವ ರೀತಿ ಚೇಂಜ್ ಮಾಡ್ಕೊಳ್ಳೋದು. ಸೊ ಇವಾಗ ಪಿಕ್ಚರ್ ಬಾರ್ಡರ್ ಬಂದಿದೆ, ಸೊ ಅದಕ್ಕೆ ಕಲರನ್ನು ಯಾವ ರೀತಿ ಚೇಂಜ್ ಮಾಡ್ಕೊಳ್ಳೋದು. ಸೊ ಇವಾಗ ನೋಡಿರಿ, ಕಲರನ್ನು ಏನಾಗ್ತಾ ಇದೆ, ಇಲ್ಲಿ ಚೇಂಜ್ ಆಗ್ತಾ ಇದೆ. ಸೊ ಕಲರನ್ನು ನಾನು ಅಪ್ಲೈ ಮಾಡೋಕ್ಕಿಂತ ಮೊದಲು ಏನು ಮಾಡ್ತೀನಿ ಅಂದರೆ ಇಲ್ಲಿ ವೇಟ್ ಅಂತ ಬರ್ತಾವೆ ನೋಡಿರಿ. ಸೊ ವೇಟ್ ಅಂದರೆ ಏನಾಗ್ತದೆ, ವಿಡ್ತ. ಸೊ ಅದರದ್ದು ವಿಡ್ತ ಜಾಸ್ತಿ ಆಗ್ತದೆ, 1 ಪಾಯಿಂಟ್ 1.5 ಪಾಯಿಂಟ್. ಸೊ ಈ ಪ್ರಕಾರ ಬಂದಿರ್ತವೆ. ಸೊ ಇವಾಗ ನಾವು ಏನು ಮಾಡ್ಕೋಬೋದು, ಇಲ್ಲಿ ಪಿಕ್ಚರ್ ವಿಡ್ತನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಓಕೆ, ಸೊ ನಾನು ಏನು ಮಾಡ್ತೀನಿ ಇಲ್ಲಿ ನೋಡಿರಿ. ಸೊ ವಿಡ್ತನ್ನು ಜಾಸ್ತಿ 6 ಪಾಯಿಂಟ್ ತೊಗೊಂಡಿದ್ದೀನಿ. ಓಕೆ, 6 ಪಾಯಿಂಟ್ ತೊಗೊಂಡಿನಿ. ಸೊ ಇವಾಗ ನಮಗೇನಾಗಿದೆ, ಪಿಕ್ಚರ್ ವಿಡ್ತ ಜಾಸ್ತಿ ಕಾಣ್ತಾ ಇದೆ. ಸೊ ಇವಾಗ ಏನಾಗುತ್ತೆ, ಥಿಕ್ ಲೈನ್ಸ್ ಆಗಿದೆ. ಇನ್ನು ಏನು ಮಾಡಬೇಕಂದ್ರೆ ಪಿಕ್ಚರ್ ಬಾರ್ಡರ್ದಲ್ಲಿ ಹೋಗಬೇಕು. ಮತ್ತೆ ಇವಾಗ ನೀವು ಕಲರನ್ನು ಚೇಂಜ್ ಮಾಡ್ಕೋಬೋದು. ಈಗ ಏನಾಗ್ತಾ ಇದೆ, ಬಾರ್ಡರ್ ಕಲರ್ ಚೇಂಜ್ ಆಗ್ತಾ ಇದ್ದಾವೆ. ಸೊ ಇಲ್ಲಿ ಥೀಮ್ ಕಲರ್ಸನ್ನು ಹಾಕ್ಬೋದು, ಇಲ್ಲಿರ್ತಕ್ಕಂಥ ಸ್ಟ್ಯಾಂಡರ್ಡ್ ಕಲರ್ಸನ್ನು ತೊಗೋಬೋದು ನೀವು. ಓಕೆ, ಸೊ ಈ ಪ್ರಕಾರ ತೊಗೋಬೋದು. ಇಲ್ಲಪ್ಪ ಅಂದರೆ ಇಲ್ಲಿ ಮೋರ್ ಔಟ್ಲೈನ್ ಕಲರ್ಸ್ ಮೇಲೆ ಮೌಸ್ ಕ್ಲಿಕ್ ಮಾಡ್ಕೊಳ್ರಿ. ಮೋರ್ ಔಟ್ಲೈನ್ ಕಲರ್ಸ್ ಮೇಲೆ ಮೌಸ್ ಕ್ಲಿಕ್ ಮಾಡಿದಂತೆ ಇಲ್ಲಿ ಸ್ಟ್ಯಾಂಡರ್ಡ್ ಅಂತ ಬರ್ತದೆ. ಸೊ ಇದರಲ್ಲಿ ಬರ್ತಕ್ಕಂಥ ಒಂದು ಕಲರನ್ನು ಏನು ಮಾಡ್ಕೋಬೋದು, ನೀವು ಇಲ್ಲಿ ಇದರಲ್ಲಿ ಬರ್ತಕ್ಕಂಥ ಒಂದು ಕಲರನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಯಾವ್ದು ಬೇಕದು ಸೆಲೆಕ್ಟ್ ಮಾಡಿದ ನಂತರ ನೀವೇನು ಮಾಡ್ಕೋಬೋದು, ಇಲ್ಲಿ ಓಕೆ ಕೊಡ್ಬೋದು. ಓಕೆ, ಸೊ ಇಲ್ಲಿಲ್ಲ ಕಸ್ಟಮ್ದಲ್ಲಿ ಹೋಗಿ ಇದನ್ನು ನೀವು ಲೈಟ್ ಕಲರ್ ಮಾಡ್ಕೋಬೋದು, ಇಲ್ಲ ಡಾರ್ಕ್ ಮಾಡ್ಕೋಬೋದು. ಓಕೆ, ಕಲರನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ ಬರ್ತದೆ. ಸೊ ಇವಾಗ ಓಕೆ ಕೊಡ್ತೀನಿ. ಓಕೆ ಕೊಟ್ಟ ನಂತರ ಏನಾಗಿದೆ, ಇಲ್ಲಿ ಕಲರ್ ಔಟ್ಲೈನ್ ಕಲರ್ ಚೇಂಜ್ ಆಗಿದೆ. ಓಕೆ, ಸೊ ಈ ಪ್ರಕಾರ ನಾವು ಏನು ಮಾಡ್ಬೋದು, ಇಲ್ಲಿ ಕಲರನ್ನು ಚೇಂಜ್ ಮಾಡ್ಕೋಬೋದು. ನಮಗೆ ಬೇಕಾದಂಥ ಕಲರ್ಸನ್ನು ಚೇಂಜ್ ಮಾಡ್ಕೋಬೋದು. ಮೋರ್ ಔಟ್ಲೈನ್ ಕಲರ್ಸ್ದಲ್ಲಿ ಹೋಗಿ ಕೂಡ ಮಾಡ್ಕೋಬೋದು. ಇನ್ನು ವೇಟ್ ಅಂತಂದರೆ ನಾವು ಏನು ಮಾಡ್ಬೋದು, ಇಲ್ಲಿ ಅದ್ರದ್ದು ಔಟ್ಲೈನ್ನ ವಿಡ್ತನ್ನು ಹೆಚ್ಚು ಮಾಡ್ಕೋಬೋದು. ಓಕೆ ನೋಡಿ, 1 ಪಾಯಿಂಟ್ 2 ಪಾಯಿಂಟ್ ಈ ಪ್ರಕಾರ ನಾವು ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಡ್ಯಾಶಸ್ ಅಂತ ಬರ್ತದೆ ನೋಡಿರಿ. ಸೊ ಇವಾಗ ಡ್ಯಾಶಸ್ ಅಂತ ಬರ್ತದೆ. ಸೊ ಡ್ಯಾಶಸ್ದಲ್ಲಿ ಹೋದಾಗ ಏನಾಗ್ತದೆ, ಔಟ್ಲೈನ್ ನೋಡ್ರಿ, ಅಲ್ಲಿ ಏನಾಗ್ತದೆ, ಡಾಟ್ ಬರ್ತವೆ. ಓಕೆ, ನಾವು ಯಾವುದು ಸ್ಟೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಲ್ಲ ಆ ಸ್ಟೈಲ್ ಅದಕ್ಕೆ ಅಪ್ಲೈ ಆಗ್ತದೆ. ಓಕೆ, ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದು, ಇಲ್ಲಿ ಡ್ಯಾಶ್ ರೌಂಡ್ ಡಾಟ್. ಸೊ ಇವಾಗ ನಾನು ಏನು ಮಾಡ್ಕೊತೀನಿ, ಇದನ್ನು
ಸೆಲೆಕ್ಟ್ ಮಾಡ್ಕೋತೀನಿ, ಇಲ್ಲಿ ಓಕೆ ಕೊಡ್ತೀನಿ. ಅವಾಗ ಏನಾಗ್ತದೆ, ಇಲ್ಲಿ ರೌಂಡ್ ಡಾಟ್ ಆಗಿದೆಯಲ್ಲ. ಓಕೆ, ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದು ಇಲ್ಲಿ ಅಂದ್ರೆ ಕಲರ್ ಚೇಂಜ್ ಮಾಡ್ಕೋಬೋದು, ಔಟ್ಲೈನ್ ಕಲರ್ ಚೇಂಜ್ ಮಾಡ್ಕೋಬೋದು. ಓಕೆ ನೋಡಿರಿ, ಔಟ್ಲೈನ್ ಕಲರನ್ನು ಚೇಂಜ್ ಮಾಡ್ಕೋಬೋದು. ಮತ್ತು ಸ್ಟೈಲ್ಸನ್ನು ಏನು ಮಾಡ್ಕೋಬೋದು ಇಲ್ಲಿ. ಓಕೆ, ಅದರ ವಿಡ್ತನ್ನು ಏನು ಮಾಡ್ಕೋಬೋದು ಇಲ್ಲಿ, ವೇಟನ್ನು ಜಾಸ್ತಿ ಮಾಡ್ಕೋಬೋದು. ಅಂದರೆ ಅದ್ರದ್ದು ಏನಾಗ್ತದೆ, ಸೈಜ್ ಜಾಸ್ತಿ ಆಗ್ತದೆ. ಔಟ್ಲೈನ್ ಸೈಜನ್ನು ನಾವು ಇಲ್ಲಿ ಜಾಸ್ತಿ ಮಾಡ್ಕೋಬೋದು. ಓಕೆ ಓಕೆ, ಇಲ್ಲಿ ಮೋರ್ ಔಟ್ಲೈನ್ಸ್ ಅಂತ ಬರ್ತದೆ. ಸೊ ಇದರಲ್ಲಿ ನಾವೇನು ಮಾಡ್ಕೋಬೋದು ಇಲ್ಲಿ, ಮತ್ತು ಗ್ರೇಡಿಯಂಟ್ ಕಲರನ್ನು ಹಾಕ್ಬೋದು. ಇಲ್ಲಿ ನೋ ಲೈನ್ ಅಂದರೆ ಹೋಗ್ತದೆ. ಓಕೆ, ಸೊ ಇಲ್ಲಿ ಸಾಲಿಡ್ ಕಲರ್ ಅಂದರೆ ಬರ್ತದೆ. ಗ್ರೇಡಿಯಂಟ್ ಅಂದರೆ, ಸೊ ಈಗ ನಾವು ಗ್ರೇಡಿಯಂಟ್ ಕಲರನ್ನು ಕೂಡ ಇಲ್ಲಿ ಹಾಕ್ಬೋದು. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಕಲರ್ ಬಂದಿರ್ತವೆ, ಗ್ರೇಡಿಯಂಟ್ ಕಲರ್ಸ್. ಸೊ ಇವಾಗ ನಾವು ಏನು ಮಾಡ್ಕೋಬೋದು, ಇಲ್ಲಿ ಕಲರನ್ನು ಚೇಂಜ್ ಮಾಡ್ಕೋಬೋದು. ಬೇರೆ ಬೇರೆ ಕಲರನ್ನು ನಾವಿಲ್ಲಿ ಚೇಂಜ್ ಮಾಡ್ಕೊಂಡ ತೋರಿಸ್ತೇನೆ ನೋಡಿ ನಿಮ್ಗೆ. ಓಕೆ, ಇದರಲ್ಲಿ ಕಲರನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಓಕೆ ಓಕೆ, ಇವಾಗ ಏನಾಗಿದೆ ನೋಡ್ರಿ, ಇಲ್ಲಿ ಕಲರ್ 3 ಕಲರ್ಸ್ನ ಇಲ್ಲಿ ಚೇಂಜ್ ಮಾಡಿದ್ದೀನಿ. 3 ಕಲರ್ಸ್ ಚೇಂಜ್ ಮಾಡಿದ್ದೀನಿ. ಇವಾಗ ಏನಾಗಿದೆಯಪ್ಪ ಅಂದರೆ ಇಲ್ಲಿ ಕಲರ್ ಚೇಂಜ್ ಆಗಿದ್ದಾವೆ. ಓಕೆ, ಔಟ್ಲೈನ್ ಕಲರ್ ಏನಾಗಿದ್ದಾವೆ ಇಲ್ಲಿ ನೋಡ್ರಿ, 3 ಕಲರ್ಸ್ದೊಳಗಡೆ ಬಂದವೆ. ನಾವು ಯಾವ ಕಲರ್ಸ್ ತೊಗೊಂಡೇನಲ್ಲ ಆ ಕಲರ್ಸ್ದಲ್ಲಿ ಬಂದಿವೆ. ಓಕೆ, ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದು ಅಂದರೆ ಇಲ್ಲಿ ಪಿಕ್ಚರ್ ಒಂದು ಬಾರ್ಡರ್ಗೆ ಬೇರೆ ಬೇರೆ ಆದಂಥ ಕಲರ್ನ ಹಾಕ್ಬೋದು, ಗ್ರೇಡಿಯಂಟ್ ಕಲರ್ ಹಾಕ್ಬೋದು, ಸಾಲಿಡ್ ಕಲರ್ನ ಹಾಕ್ಬೋದು. ಸೊ ಇಷ್ಟು ಇವತ್ತಿನ ಕ್ಲಾಸಲ್ಲಿ ನಾವು ಪಿಕ್ಚರ್ ಬಾರ್ಡರ್ ಅಂದರೆ ಪಿಕ್ಚರ್ ಬಾರ್ಡರ್ ಏನು ತೊಗೊಂಡಿರ್ತೇವಲ್ಲ ಅದಕ್ಕೆ ಕಲರನ್ನು ಯಾವ ರೀತಿ ಚೇಂಜ್ ಮಾಡ್ಕೋಬೇಕು, ಜೊತೆಗೆ ಬೇರೆ ಬೇರೆ ಅಂತ ಕಲರ್, ಸಾಲಿಡ್ ಕಲರ್ ಇರ್ಬೋದು, ಗ್ರೇಡಿಯಂಟ್ ಕಲರ್ ಅಪ್ಲೈ ಮಾಡ್ಕೋಬೋದು, ಜೊತೆಗೆ ಅದರ ವಿಡ್ತನ್ನು, ಔಟ್ಲೈನ್ ವಿಡ್ತನ್ನು ಹೆಚ್ಚು ಮಾಡ್ಕೋಬೋದು ಅಥವಾ ಕಮ್ಮಿನೂ ಮಾಡ್ಕೋಬೋದು, ಜೊತೆಗೆ ಡ್ಯಾಸಿಸ್ ಹಾಕ್ಬೋದು, ಡಾಟ್ ಡಾಟ್ ಹಾಕ್ಬೋದು. ಸೊ ಈ ಪ್ರಕಾರ ನಾವು ಏನು ಮಾಡಿದ್ದೀವಪ್ಪ ಅಂದರೆ ಇವತ್ತಿನ ಕ್ಲಾಸಲ್ಲಿ ನೋಡಿದ್ದೇವೆ. ಸೊ ಇವತ್ತಿನ ಕ್ಲಾಸ್ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋ ಶೇರ್ ಮಾಡಿರಿ. ಮತ್ತು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನ್ ಪ್ರೆಸ್ ಮಾಡಿಕೊಡ್ರಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಒಂದು ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಕ್ಲಾಸದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.